ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಪ್ಲಾಸ್ಟಿಕ್ ಫ್ರೀ ಬ್ರಷನ್ನು ಮಾಡೋಣ ಬನ್ನಿ. ಈಗ ನಾವು ಯೂಶಲಿ ಇಡ್ಲಿ, ದೋಸೆ, ಚಪಾತಿ ಎಲ್ಲ ಮಾಡುವಾಗ ಆಯಿಲ್ ಅಪ್ಲಿಕೇಶನ್ಗೆ ಬ್ರಷ್ನ ಯೂಸ್ ಮಾಡೋದು ಸಹಜ. ಸೊ ನಾವು ಯೂಶಲಿ ಎಲ್ಲರ ಮನೆಯಲ್ಲೂ ಪ್ಲಾಸ್ಟಿಕ್ ಬ್ರಷನ್ನು ಈಗ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ. ಆದರೆ ತವಾ ಯೂಸ್ ಮಾಡುವಾಗ ನಾವು ಡೈರೆಕ್ಟಾಗಿ ಪ್ಲಾಸ್ಟಿಕ್ ಬ್ರಷನ್ನು ಅದ್ರ ಮೇಲೆ ಟಚ್ ಮಾಡಿ ಆಯಿಲ್ ಅಪ್ಲೈ ಮಾಡೋದು ಸೇಫ್ ಅಲ್ಲ. ಇಟ್ಸ್ ನಾಟ್ ಹೆಲ್ದಿ ಆಲ್ಸೋ. ಸೊ ಹಾಗಾಗಿ ನಾನು ತೆಂಗಿನ ಜುಟ್ಟನ್ನು ಈಗ ಹಳೆ ಕಾಲದಲ್ಲೂ ಕೂಡ ತೆಂಗಿನ ಜುಟ್ಟನ್ನು ಯೂಸ್ ಮಾಡ್ತಾಯಿದ್ರು. ಆದರೆ ಅದರ ಹೊಟ್ಟು ಅದ್ರ ಮೇಲೆ ಉಳ್ಕೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಈಸಿ ಮೆಥಡಿಂದ ನಾನು ಬ್ರಷ್ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ. ಈಗ ತೆಂಗಿನ ಜುಟ್ಟು ಏನಿರುತ್ತೆ ಅದು ಒಂದನ್ನು ತೊಗೊಳ್ಳಿ. ಯೂಶ್ವಲಿ ತೆಂಗಿನಕಾಯಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದ್ರ ಒಂದು ಜುಟ್ಟನ್ನು ತೊಗೊಂಡು ಈ ರೀತಿಯಲ್ಲಿ ಅದರ ಹೊಟ್ಟು ಮತ್ತು ನಾರನ್ನು ಬೇರ್ಪಡಿಸ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಬಿಡಿಸ್ಕೊಂಡು ಬಾಚಣಿಗೆಯಿಂದ ಹೊಟ್ಟನ್ನು ಸಪ್ರೇಟ್ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ತುಂಬ ತೆಳ್ಳಗಿರೋವಂಥ ನಾರನ್ನು ತೆಗೆದುಬಿಡಿ. ಮತ್ತು ಹೊಟ್ಟುಗಳನ್ನೆಲ್ಲ ಬಾಚಣಿಗೆ ಸಹಾಯದಿಂದ ಬೇರ್ಪಡಿಸ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಬೇರ್ಪಡಿಸ್ಕೊಂಡು ಅದನ್ನು ಸಮವಾಗಿ ಇಟ್ಕೊಂಡು ಎಲ್ಲ ಟ್ರಿಮ್ ಮಾಡ್ಕೊಳ್ಳಿ ಈಕ್ವಲಾಗಿ. ಅದಕ್ಕೆ ಒಂದು ಐಸ್ ಕ್ಯಾಂಡಿಯನ್ನು ಹಾಕಿ ಒಂದು ದಾರದಿಂದ ಕಟ್ಕೊಂಡ್ರೆ ಒಂದು ಬ್ರಷ್ ಅನ್ನೋದು ರೆಡಿ ಆಗುತ್ತೆ. ಸೊ ಇದನ್ನು ನೀವು ಆಯಿಲ್ ಅಪ್ಲಿಕೇಶನ್ಗೆ ಯಾವುದೇ ಗಿಲ್ಟ್ ಇಲ್ದಿರ ಆರಾಮಾಗಿ ಯೂಸ್ ಮಾಡ್ಬೋದು ಮತ್ತು ಸೇಫ್ ಕೂಡ. ಯಾಕಂದರೆ ಪ್ಲಾಸ್ಟಿಕ್ ಎಷ್ಟು ಹಾನಿಕರ ಅಂತ ನಮಗೆಲ್ರಿಗೂ ಗೊತ್ತಿದೆ. ಸೊ ಇದನ್ನು ಟ್ರೈ ಮಾಡಿ ಮತ್ತು ಸೇಫ್ ಗಿಲ್ಟ್ ಫ್ರೀ ಬ್ರಷನ್ನು ಆಯಿಲ್ ಅಪ್ಲಿಕೇಶನ್ಗೆ ಯೂಸ್ ಮಾಡಿ. ಥ್ಯಾಂಕ್ ಯು.